ನೋಟು ಅಮಾನ್ಯೀಕರಣದ ಮೊದಲು ಪೊಲೀಸ್ ಕಸ್ಟಡಿಯಲ್ಲಿದ್ದ ಹಳೆ ನೋಟು ಹೊಸ ಕರೆನ್ಸಿಗೆ ಬದಲಾಯಿಸಬಹುದೇ? ಬಾಂಬೆ ಹೈಕೋರ್ಟ್ ತೀರ್ಪು. ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ವೆಬ್ ನ್ಯೂಸ್. ನೋಟು ಅಮಾನ್ಯೀಕರಣ ಡಿಮೊನೆಟೈಸೇಷನ್ ಗಿಂತ ಮೊದಲು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಕರೆನ್ಸಿ ನೋಟುಗಳನ್ನು ಪ್ರಸ್ತುತ ಚಲಾವಣೆಯಲ್ಲಿರುವ ಮಾನ್ಯ ಕರೆನ್ಸಿಯಿಂದ ಬದಲಾಯಿಸಬಹುದೇ ಎಂಬ ಬಗ್ಗೆ ಬಾಂಬೆ ಹೈಕೋರ್ಟ್ ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಿ.ಎಸ್. ಪಟೇಲ್ ಹಾಗೂ ಮಧವ್ ಜೆ. ಜಮ್ದಾರ್ ಅವರ ವಿಭಾಗೀಯ ಪೀಠ ಈ ತೀರ್ಪು ನೀಡಿದೆ. ನೋಟು ಅಮಾನ್ಯೀಕರಣ ಅಂದರೆ ಡಿಮೊನೆಟೈಸೇಷನ್ಗೆ ಮೊದಲು ಇದ್ದ ಕರೆನ್ಸಿ ನೋಟುಗಳು ಮತ್ತು ಅವುಗಳನ್ನು ಪ್ರಸ್ತುತ ಚಲಾವಣೆಯಲ್ಲಿರುವ ಮಾನ್ಯ ಕರೆನ್ಸಿಯಿಂದ ಬದಲಾಯಿಸುವ ಕುರಿತು ಕಿಶೋರ್ ರಮೇಶ್ ಸಹೋನಿ ವಿರುದ್ಧ ಭಾರತ ಸರ್ಕಾರ ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ದಿನಾಂಕ 22 ಫೆಬ್ರವರಿ 2022ರಲ್ಲಿ ನೀಡಿದ ತೀರ್ಪಿನ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ಭಾರತೀಯ ದಂಡ ಸಂಹಿತೆ 1860ರ ಸೆಕ್ಷನ್ಗಳು 420, 504 ಮತ್ತು 506 ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅವರು ಆರೋಪಿಗೆ 1,60,000 ರೂಪಾಯಿಗಳನ್ನು ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇಡಲು ನಿರ್ದೇಶಿಸಿದ್ದರು ಮತ್ತು ಆ ಮೊತ್ತವನ್ನು ನಗದಾಗಿ ಠೇವಣಿ ಮಾಡಲಾಗಿತ್ತು. ಅರ್ಜಿದಾರರು ಹಾಗೂ ಒಬ್ಬ ಸಾಕ್ಷಿಗೆ ಮೇಲ್ಕಂಡ ಮೊತ್ತವನ್ನು ಪೊಲೀಸ್ ಠಾಣೆಯಿಂದ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದ್ದು, ಅರ್ಜಿದಾರರಿಗೆ 60,000 ರೂಪಾಯಿಗಳು ಮತ್ತು ಸಾಕ್ಷಿಗೆ 1,00,000 ರೂಪಾಯಿಗಳು ದೊರೆಯಬೇಕಾಗಿತ್ತು. ಭಾರತ ಸರ್ಕಾರದ 8 ಜನವರಿ 2016ರ ಅಧಿಸೂಚನೆಯ ಮೂಲಕ ಕೆಲವು ಕರೆನ್ಸಿ ನೋಟುಗಳನ್ನು ಅಮಾನ್ಯಗೊಳಿಸಲಾಯಿತು. ಅರ್ಜಿದಾರರು ತಮ್ಮ ನಗದು ಅಧಿಕಾರಿಯ ವಶದಲ್ಲಿದ್ದ ಕಾರಣ ಅದು ಡಿಮೊನೆಟೈಸೇಷನ್ನಿಂದ ರಕ್ಷಿತವಾಗಿದೆ ಎಂದು ನಂಬಿದ್ದರು. ಮುಂದುವರೆದು ಅರ್ಜಿದಾರರು ತಮ್ಮ ಹಣವನ್ನು ಮರಳಿ ಪಡೆಯಲು ಕೊನೆಗೂ ಪೊಲೀಸ್ ಠಾಣೆಗೆ ಹೋದಾಗ ಅವರಿಗೆ ಹಳೆಯ ಕರೆನ್ಸಿ ನೋಟುಗಳನ್ನು ನೀಡಲಾಯಿತು. ಆ ವೇಳೆಗೆ ಅವೆಲ್ಲವೂ ಅಮಾನ್ಯಗೊಂಡಿದ್ದು, ಅರ್ಜಿಯಲ್ಲಿ ಅವರು ಹೇಳಿರುವಂತೆ ಮಹಾತ್ಮ ಗಾಂಧಿಯವರ ಚಿತ್ರವಿರುವ ಕೇವಲ ಕಾಗದದ ತುಂಡುಗಳಾಗಿತ್ತು. ಅರ್ಜಿದಾರರು ಬೇಡಿದ ಪರಿಹಾರವೆಂದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದ ಹಳೆಯ ಕರೆನ್ಸಿ ನೋಟುಗಳನ್ನು ಪ್ರಸ್ತುತ ಚಲಾವಣೆಯಲ್ಲಿರುವ ಕರೆನ್ಸಿಯಿಂದ ಬದಲಾಯಿಸುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ನಿರ್ದೇಶನ ನೀಡುವುದು. ಭಾರತ ಸಂವಿಧಾನದ ಕಲಂ 226 ಅಡಿಯಲ್ಲಿ ಸಮನ್ವಯಾತ್ಮಕ ವಿವೇಚನಾ ಅಧಿಕಾರವನ್ನು ಬಳಸಿಕೊಂಡ ಹೈಕೋರ್ಟ್ ಅರ್ಜಿದಾರರು ಸರಣಿ ಸಂಖ್ಯೆಗಳ ಉಲ್ಲೇಖ ಸೇರಿದಂತೆ ಇತರ ಅವಶ್ಯಕತೆಗಳನ್ನು ಪೂರೈಸುವ ಷರತ್ತಿನ ಮೇಲೆ ಅರ್ಜಿದಾರರು ಸಲ್ಲಿಸಿದ ಕರೆನ್ಸಿಯನ್ನು ಪ್ರಸ್ತುತ ಚಲಾವಣೆಯಲ್ಲಿರುವ ಕರೆನ್ಸಿಯಿಂದ ಬದಲಾಯಿಸುವಂತೆ ಆರ್ಬಿಐಗೆ ನಿರ್ದೇಶನ ನೀಡಿತು. ಸಂಬಂಧಿತ ವಿವರಗಳು 12 ಮೇ 2017ರ ಅಧಿಸೂಚನೆ ಹಾಗೂ ಆರ್ಬಿಐ ಸಲ್ಲಿಸಿದ ಪ್ರಮಾಣಪತ್ರದ ಪ್ಯಾರಾಗ್ರಾಫ್ಗಳು 10 ಮತ್ತು 11ರಲ್ಲಿ ನೀಡಲಾಗಿದೆ. ಪ್ರಕರಣದ ಶೀರ್ಷಿಕೆ ಕಿಶೋರ್ ರಮೇಶ್ ಸೊಹೋನಿ ವಿರುದ್ಧ ಭಾರತ ಸರ್ಕಾರ. ಬಾಂಬೆ ಹೈಕೋರ್ಟ್ ತೀರ್ಪು ದಿನಾಂಕ 22 ಫೆಬ್ರವರಿ 2022. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.